ಪಕ್ಷಿಗಳ ಊರಿನಲ್ಲಿ ಒಂದೇ ಒಂದು ಕೊಳ. ಪಕ್ಷಿಗಳ ಊರಿನಲ್ಲಿದ್ದ ಕೊಳದಲ್ಲಿ ಚಿಚುಕಾಗೆ ಅವಳ ಎಮ್ಮೆಗಳನ್ನ ಇಳಿಸಿ ಸೋಪಾಕಿ ಆ ಎಮ್ಮೆಗಳನ್ನ ಸ್ನಾನ ಮಾಡಿಸ್ತಾ ಇದ್ಲು. ಆವಾಗ್ಲೇ ಆ ಕೊಳದ ತೀರದಲ್ಲಿ ಬನ್ನು ಕೂತ್ಕೊಂಡಿದ್ದ. ಹೇ ಚಿಚು, ಏನೇ ಮಾಡ್ತಿದ್ಯಾ? ಇದು ನಮ್ಮೂರಲ್ಲಿರುವ ಒಂದೇ ಒಂದು ಕೊಳ. ಈ ಕೊಳದಲ್ಲಿ ಎಮ್ಮೆಗಳನ್ನ ಸ್ನಾನ ಮಾಡಿಸ್ತಾ ಇದೀಯಾ? ಆ ಕೊಳದ ನೀರೆಲ್ಲಾನು ಕೊಳೆಯಾಗಲ್ವಾ? ಅರೆ ಸುಮ್ನಿರು ಟೋನಿ, ನನ್ನ ಎಮ್ಮೆಗಳು ನೋಡಕ್ಕೆಷ್ಟು ಮುದ್ದಾಗಿದೆ ಅಂತ. ಅವುಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ಅದಕ್ಕೆ 2 ಸಂತೂರ್ ಸೊಪ್ಪು ಹಾಕಿ ಅವುಗಳನ್ನ ಸ್ನಾನ ಮಾಡಿಸ್ತಾ ಇದ್ದೀನಿ. ನಾವೇನಿ ಕೊಳದ ನೀರ ಕುಡಿತಾ ಇರೋದು? ನಾವು ಕುಡಿತಾ ಇರೋದು ಪೈಪ್ ನೀರಲ್ವಾ? ವಾವ್, ಸೂಪರ್ ಆಂಟಿ, ನಿಮ್ಗೆ ಇಷ್ಟು ಬುದ್ಧಿ ಎಲ್ಲಿಂದ ಬಂತು? ಅಲ್ಲ, ಪೈಪಲ್ಲಿ ನೀರು ಎಲ್ಲಿಂದ ಬರ್ತಾ ಇದೆ? ಈ ಕೊಳದ ನೀರು ತಾನೇ ಪೈಪಲ್ಲಿ ಬರ್ತಾ ಇರೋದು. ಈ ಕೊಳದಲ್ಲಿರುವ ನೀರನ್ನ ನೀವು ಈ ತರ ಕೊಳಕು ಮಾಡಿದ್ರೆ ನಾಳೆ ಪೈಪಲ್ಲಿ ಬರೋ ನೀರ್ ಕೂಡ ಈ ಕೊಳದ ನೀರೇ ಆಗುತ್ತೆ. ಹಾ, ಅಷ್ಟು ಕೂಡ ನಿಮ್ಗೆ ಗೊತ್ತಾಗಲ್ವಾ? ನೀನ್ ಸುಮ್ನೆರೋ, ನೀನ್ ಚಿಕ್ಕ ಹುಡ್ಗ, ನಿನ್ಗೇನ್ ಗೊತ್ತೋ? ಇದು ದೊಡ್ಡ ಕೊಳ, 2 ಎಮ್ಮೆಗಳನ್ನ ಸ್ನಾನ ಮಾಡಿಸಿದ್ರೆ ಏನಾಗುತ್ತೆ? ಹಾಗಂತ ಹೇಳಿ ಚಿಚುಕಾಗೆ ಆ 2 ಎಮ್ಮೆಗಳನ್ನ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಚೋಟಿಗಿಳಿನೂ ಬಂದ್ಲು. ಅಲ್ಲ ಚಿಚು, ಏನ್ ಮಾತಾಡ್ತಾ ಇದೀಯಾ? ಈ ರೀತಿ ಎಮ್ಮೆಗಳನ್ನ ಸ್ನಾನ ಮಾಡಿಸಿದ್ರೆ ನೀರು ಕೊಳಕಾಗುತ್ತೆ. ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ? ಇದ್ರಲ್ಲಿ ಏನ್ ತಪ್ಪಿದೆ? ಈ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ವಿಷಯನ ನಾನು ಮಾಡ್ತಾ ಇಲ್ಲ, ಎಲ್ರು ಮಾಡೋ ವಿಷಯನೇ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ಚಿಚುನ ನೋಡಿ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಅವ್ರ ಎಮ್ಮೆಗಳನ್ನ ಕರ್ಕೊಂಡು ಬಂದು ಆ ಕೊಳದಲ್ಲಿ ಸ್ನಾನ ಮಾಡಿಸ್ತಿದ್ರು. ಇವಾಗ ನೀಲಿ ಬಣ್ಣದಲ್ಲಿದ್ದ ಆ ನೀರು ಕಪ್ಪು ಬಣ್ಣಕ್ಕೆ ಬದಲಾಯಿತು, ಕೊಳಕಾಗಿನೋ ಇತ್ತು. ಹೀಗಿರುವಾಗ ಬೇಸಿಗೆ ಕಾಲ ಬಂತು. ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಬೆಳಿಗ್ಗೆ 8 ಗಂಟೆಗೆ ಚೋಟಿಗಿಳಿ, ಟೋನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಎಲ್ರೂ ಪೈಪ್ ಹತ್ರ ನೀರ್ ಹಿಡಿಯೋದಕ್ಕೋಸ್ಕರ ಬಂದು ನಿಂತ್ಕೊಂಡಿದ್ರು. ಹಬ್ಬ, ಇನ್ನೇನು ನೀರ್ ಬರ್ತಾನೆ ಇಲ್ಲ? ಬೆಳಿಗ್ಗೆ 6 ಗಂಟೆಗೆ ಬರ್ತಿತ್ತಲ್ವಾ? ಅಯ್ಯೋ ಹೌದು ಟೋನಿ, ಮನೆಯಲ್ಲಿ ಈ ಬನ್ನು ಬೇರೆ ನೀರ್ ತಗೊಂಡ್ ಬಮ್ಮ, ರಸ್ನ ಮಾಡ್ಬೇಕು ಅಂತ ಅಂತಿದ್ದಾನೆ. ನೀರ್ ತಗೊಂಡ್ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಾನೋ ಏನೋ ಅವನು. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಪೈಪಿಂದ ಬರೀ ಗಾಳಿ ಮಾತ್ರ ಬಂತು, ಆದ್ರೆ ನೀರ್ ಬರ್ಲಿಲ್ಲ. ಅದನ್ನ ನೋಡಿ ಲೂಸಿ ಪಾರಿವಾಳ ತುಂಬಾನೇ ಹೆದರಿದ್ಲು. ಅಯ್ಯಯ್ಯೋ, ನೀರ್ ಬರ್ತಾ ಇಲ್ಲ, ಬರೀ ಗಾಳಿ ಮಾತ್ರ ಬರ್ತಾ ಇದೆ. ಟೋನಿ ಪೈಪನ್ನ ತಿರ್ಗಿಸಿ ನೋಡಿ, ನೀರು ಯಾಕಮ್ಮ ಬರ್ತಾ ಇಲ್ಲ? ಬೇಗ ಬಾಮ್ಮ, ನೀನ್ ಇಲ್ಲಾಂದ್ರೆ ನಮ್ಗೆ ನೀರೇ ಇಲ್ಲ, ತುಂಬಾ ಕಷ್ಟ ಆಗುತ್ತೆ ಆಮೇಲೆ. ಟೋನಿ, ಒಂದ್ ವೇಳೆ ಗ್ರೌಂಡ್ ವಾಟರ್ ಖಾಲಿ ಆಗಿರ್ಬೇಕು, ಅದಕ್ಕೆ ಪೈಪಲ್ಲಿ ನೀರ್ ಬರ್ತಾ ಇಲ್ಲ. ಇದು ಬೇಸಿಗೆ ಕಾಲ ಅಲ್ವಾ, ಅದೇ ರೀಸನ್ ಇರ್ಬೋದು. ಆವಾಗ್ಲೇ ಬನ್ನು ಒಂದು ಬಿಂದಿಗೆ ತಗೊಂಡು ಅಲ್ಲಿಗೆ ಬಂದ. ಏನಮ್ಮ ನೀನು ಇನ್ನು ನೀರ್ ತಗೊಂಡ್ ಬರ್ದೆ ಇಲ್ಲೇನ್ ಕತೆ ಮಾತಾಡ್ತಿದ್ಯಾ? ನನಗೆ ಸ್ನಾನಕ್ಕೆ ನೀರ್ ಬೇಕು, ನನ್ನಿಂದ ಈ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ನೀರೆಲ್ಲಿದೆ? ನೀರೇ ಬರ್ತಿಲ್ಲ. ನೀರಿಲ್ವಾ? ಓ, ಹಾಗಾದ್ರೆ ಸ್ನಾನ ಮಾಡೋದ್ ಬೇಡ್ವಾ? ಸರಿ, ಆದ್ರೆ ನನಗೆ ದಾಹ ಆಗ್ತಿದೆ ಅಲ್ವಾ? ಇವಾಗ ಕುಡಿಯೋಕು ಕೂಡ ನೀರಿಲ್ಲ ಅಂದ್ರೆ ನಾನ್ ಏನಮ್ಮ ಮಾಡೋದು? ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣವಾ ಚೋಟು? ನಮ್ಮೂರಲ್ಲಿ ಆ ದೊಡ್ಡ ಕೊಳ ಇದೆ ಅಲ್ವಾ, ಅದ್ರಲ್ಲಿ ನೀರಿದೆ. ಏನು ಸ್ವಲ್ಪ ಕೊಳಕಾಗಿರ್ಬೋದು. ಆ ನೀರನ್ನ ತಗೊಂಡ್ ಬಂದು ಬಿಸಿ ಮಾಡಿ ನಾವು ಕುಡಿಬೋದಲ್ವಾ? ಇವಾಗ ನಮಗೆ ಬೇರೆ ದಾರಿನೇ ಇಲ್ಲ. ಹಾ ಹೌದು ಟೋನಿ, ಇದು ಸರಿಯಾದ ಐಡಿಯಾನೇ, ಬನ್ನಿ ಹೋಗೋಣ. ಹಾಗಂತ ಹೇಳಿ ಎಲ್ರೂ ಬಿಂದಿಗೆ ತಗೊಂಡು ಕೊಳದ ಹತ್ತಿರ ಬೇಗ ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಅವರು ಚಿಚುಕಾಗೆನ ಅವಳ ಎಮ್ಮೆಯ ಜೊತೆ ನೋಡಿದ್ರು. ಅವಾಗ ಚಿಚುಕಾಗೆ ಎಲ್ಲರ ಕೈಯಲ್ಲಿ ಬಿಂದಿಗೆ ಇಟ್ಕೊಂಡ್ ಬಂದಿರೋದನ್ನ ನೋಡಿ, ಏನಿದೋ ಎಲ್ರ ಕೈಯಲ್ಲಿ ಬಿಂದಿಗೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಚಿಚು, ಪೈಪಲ್ಲಿ ನೀರ್ ಬರ್ತಾ ಇಲ್ಲ, ಅದಕ್ಕೆ ಕೊಳದಿಂದ ನೀರ್ ತಗೊಂಡ್ ಬರ್ಬೇಕು ಅಂತ ಹೋಗ್ತಾ ಇದೀವಿ. ನೀನೇನ್ ಮಾಡಿ ಬರ್ತಿದ್ಯಾ? ಅವಾಗ ಚಿಚು, ಓ ನಾನ್ ಇವಾಗಷ್ಟೇ ನನ್ ರಾಮುನ 2 ಸಂತೂರ್ ಸೊಪ್ಪು ಹಾಕಿ ಸ್ನಾನ ಮಾಡಿಸಿ ಬರ್ತಾ ಇದ್ದೀನಿ. ಇವಾಗ ಕೊಳದಲ್ಲಿರುವ ನೀರಲ್ಲಿ ರಾಮುನ ಸ್ನಾನ ಮಾಡಿಸ್ತಾ ಸೋಪು ಮಾತ್ರ ಇದೆ, ಅದು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಾಗಂತ ಹೇಳಿದಾಗ ಎಲ್ರಿಗೂ ಶಾಕ್ ಹೊಡೆದ ಹಾಗೆ ಇತ್ತು. ಎಲ್ರೂ ಆ ಕೊಳದ ನೀರನ್ನ ನೋಡಿದ್ರು. ಕೊಳದಲ್ಲಿದ್ದ ನೀರು ಇವಾಗ ನೀಲಿ ಬಣ್ಣದಲ್ಲಿ ಇಲ್ಲ, ಕಪ್ಪು ಬಣ್ಣದಲ್ಲಿ ಇತ್ತು. ತುಂಬಾ ಕೆಟ್ಟ ವಾಸನೆನೂ ಬರ್ತಾ ಇತ್ತು. ಆ ನೀರಲ್ಲಿ ಸಬ್ಬು ವಾಸನೆನೂ ಇತ್ತು. ಬನ್ನು ತುಂಬಾ ಕೋಪದಿಂದ, ನಾನ್ ಅವತ್ತೇ ಹೇಳ್ದೆ ತಾನೆ, ಇಲ್ಲಿ ಈ ನೀರನ್ನ ನೀವು ಹಾಳ್ ಮಾಡ್ಬೇಡಿ, ಇಲ್ಲಿ ಎಮ್ಮೆಗಳನ್ನ ಹಸುಗಳನ್ನ ಸ್ನಾನ ಮಾಡಿಸ್ಬೇಡಿ ಅಂತ. ಇವಾಗ ಏನ್ ಮಾಡ್ತೀರಾ? ಹೋಗಿ ಆ ಸೋಪ್ ನೀರನ್ನ ತಗೊಂಡ್ ಬಂದು ಬಿಸಿ ಮಾಡಿ ಕುಡಿತೀರಾ? ಹೋಗಿ ಆ ಎಮ್ಮೆಗಳು ಉಚ್ಚೆ ಮಾಡಿರುವ ಆ ನೀರನ್ನೇ ನೀವು ಬಿಸಿ ಮಾಡಿ ಕೊಡಿ. ಇವಾಗ ಪೈಪಲ್ಲಿ ನೀರ್ ಬರ್ತಾ ಇಲ್ಲ, ಕೊಳದಲ್ಲಿ ಇರುವ ನೀರನ್ನ ತಗೊಂಡ್ ಹೋಗಕ್ಕೆ ಬಂದ್ರೆ ಕೊಳದ ನೀರು ಈ ರೀತಿ ಇದೆ, ಇನ್ ಮುಂದೆ ನಾವು ಏನ್ ಕುಡಿಯೋದು? ಆವಾಗ ಚೋಟು, ಹೌದ್ ಕಣೋ, ನೀನ್ ಹೇಳಿದ್ ನಿಜಾನೇ. ಈ ನೀರನ್ನ ಕುಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಯಾರು ಗೊತ್ತೋ, ನಮ್ ಪ್ರಾಣ ಹೋದ್ರೂ ಕೂಡ ಹೋಗುತ್ತೆ. ಅಯ್ಯೋ, ಇದೊಂದೇ ದಾರಿ. ಇವಾಗ ಈ ನೀರು ಕೂಡ ಕೊಳಕಾಗಿದೆ. ಚಿಚು, ಇದೆಲ್ಲದಕ್ಕೂ ಕಾರಣ ನೀನೇ ನೋಡು. ಆವಾಗ ಚಿಚುನೆ ಬೇಜಾರ್ ಮಾಡ್ಕೊಂಡು, ಅಯ್ಯೋ ಎಲ್ಲರೂ ನನ್ನ ಕ್ಷಮಿಸಿ, ನಾನು ಈ ರೀತಿ ನೀರಿಗೆ ಕಷ್ಟ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ.
ಇನ್ಮುಂದೆ ಈ ನೀರನ್ನ ನಾನು ಹಾಳ್ ಮಾಡಲ್ಲ. ಹಾಳ್ ಮಾಡಕ್ಕೆ ಅಲ್ಲಿ ಏನಿದೆ? ಇವಾಗ ಬೇರೆ ನೀರು ಇಲ್ಲ. ಬನ್ನಿ, ಈ ಕೊಳಕು ನೀರನ್ನೇ ತಗೊಂಡು ಹೋಗಿ ಬಿಸಿ ಮಾಡಿ ಕುಡಿಯೋಣ, ಇಲ್ಲಾಂದ್ರೆ ದಾಹದಲ್ಲಿ ಸತ್ತೋಗ್ತೀವಿ. ಹಾಗಂತ ಹೇಳಿ ಎಲ್ರು ಬೇಜಾರ್ ಮಾಡ್ಕೊಂಡು ಅದೇ ನೀರನ್ನ ತಗೊಂಡು ಹೋದ್ರು. ಮನೆಗೆ ಹೋಗಿ ಅದನ್ನ ಎಷ್ಟೇ ಫಿಲ್ಟರ್ ಮಾಡಿ ಎಷ್ಟೇ ಬಿಸಿ ಮಾಡಿದ್ರು ಸಬ್ಬು ವಾಸನೆನೂ ಹೋಗಿಲ್ಲ, ಗಬ್ಬು ವಾಸನೆನೂ ಹೋಗ್ಲಿಲ್ಲ. ಅದೇ ನೀರನ್ನ ಕುಡ್ಕೊಂಡು ಎಲ್ರು ಹೊಟ್ಟೆ ನೋವಲ್ಲಿ ಕಷ್ಟಪಟ್ರು. ಇನ್ನು 3 ತಿಂಗಳು ಹೋಯ್ತು. ಇವಾಗ ಬಿಸಿಲು ಇನ್ನೂ ಜಾಸ್ತಿನೇ ಇತ್ತು. ಎಷ್ಟು ಜಾಸ್ತಿ ಅಂದ್ರೆ ಆ ಕೊಳದಲ್ಲಿದ್ದ ಕೊಳಕು ನೀರು ಕೂಡ ಇವಾಗ ಅಲ್ಲಿಲ್ಲ. ಆ ನೀರನ್ನು ಬತ್ತಿ ಹೋಗಿತ್ತು. ಮಣ್ಣೆ ಒಣಗೋಗಿ ಇವಾಗ ನೆಲ ಬಿರುಕು ಬಿಟ್ಟಿತ್ತು. ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಒಂದಿನ ಮರದ ಕೆಳಗಡೆ ನಿಂತ್ಕೊಂಡು ನೀರಿಗೋಸ್ಕರ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ತುಂಬಾನೇ ಕಷ್ಟಪಡ್ತಿದ್ರು. ಅಮ್ಮ, ನನಗ್ ದಾಹ ಆಗ್ತಿದೆ. ಈ ದಾಹದಲ್ಲಿ ನಾನು ಸತ್ತೋಗ್ತೀನೋ ಏನೋ. ನನ್ನನ್ನು ಎತ್ಕೊಂಡೋಗಿ ಪ್ಲೀಸ್ ಯಾವ್ದಾದ್ರು ವಾಟರ್ ಟ್ಯಾಂಕ್ ಅಲ್ಲಿ ಎತ್ತಿ ಬಿಸಾಕ್ ಬಿಡಮ್ಮ. ಸುಮ್ನಿರು, ನನ್ಗೂ ಕೂಡ ದಾಹ ಆಗ್ತಾ ಇದೆ. ಅದು ಏನ್ ಮಾಡೋದು? ಕುಡಿಯಕ್ಕೆ ನೀರಿಲ್ವಲ್ಲ. ಆವಾಗ ಚಿಚುಕಾಗೆ, ಎಲ್ರೂ ನನ್ನ ಕ್ಷಮಿಸ್ಬಿಡಿ, ನನ್ನಿಂದಾನೇ ಆ ಕೊಳದ ನೀರೆಲ್ಲ ಹಾಳಾಯ್ತು. ಇವಾಗ ನೀರಿಲ್ದೆ ನೀವೆಲ್ರೂ ಕೂಡ ಕಷ್ಟಪಡ್ತಾ ಇದ್ದೀರಾ. ನಡ್ದಿದ್ದೇನೋ ನಡ್ದೋಯ್ತು. ಇವಾಗ ಬೇರೆ ದಾರಿನೂ ಇಲ್ಲ. ಇನ್ನು ಮಳೆ ಬಂದ್ರೇನೆ ನಮ್ಮೂರಿಗೆ ನೀರ್ ಸಿಗೋದು. ಅದಕ್ಕೇನಾದ್ರೂ ಮಾಡ್ಬೇಕು. ಮಳೆನಾ? ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಾ? ನೀನ್ ಬೇರೆ ಟೋನಿ, ಬೇಸಿಗೆ ಕಾಲದಲ್ಲಿ ಹೇಗ್ ಮಳೆ ಬರುತ್ತೆ? ಬರುತ್ತೆ. ಅದಕ್ಕೆ ಯಾರಾದ್ರೂ ಋಷಿಗಳು, ಸ್ವಾಮೀಜಿಗಳು, ಪುಣ್ಯ ಪುರುಷರು ಪೂಜೆ ಮಾಡ್ಬೇಕು. ಆ ಮಳೆರಾಯನಿಗೆ ಪೂಜೆ ಮಾಡಿದ್ರೆ ಖಂಡಿತ ಮಳೆ ಬರುತ್ತೆ. ಆದ್ರೆ ಅಂತವ್ರು ಎಲ್ಲಿದ್ದಾರೆ ಟುನಿ? ಇದ್ದಾರೆ. ನಮ್ಮೂರ ಅಡವಿಯಲ್ಲಿ ಮಹಿಹದ್ದು ಅನ್ನುವ ಒಬ್ರು ಸ್ವಾಮೀಜಿ ಇದ್ದಾರೆ. ಅವರು ಬಂದು ಯಾಗ ಮಾಡಿದ್ರೆ ಸಾಕು, ಖಂಡಿತ ಮಳೆ ಬಂದೇ ಬರುತ್ತೆ. ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಮಹಿಮೆ ಇರೋರು. ನಾವ್ ಇವಾಗ್ಲೇ ಹೋಗಿ ಅವ್ರನ್ನ ನಮ್ಮೂರಿಗೆ ಕರ್ಕೊಂಡ್ ಬರ್ಬೇಕು. ಓ, ಸ್ವಾಮೀಜಿನಾ? ಹಾಗಾದ್ರೆ ಅವ್ರ ಹತ್ರ ತೀರ್ಥನಾದ್ರೂ ಇರುತ್ತೆ ಅಲ್ವಾ? ಕುಡಿಯಕ್ಕೆ ತೀರ್ಥನಾದ್ರೂ ಕೊಡ್ತಾರೆ. ಹಾಗಂತ ಅನ್ಕೊಂಡು ಪಕ್ಷಿಗಳು ಎಲ್ರು ಕೂಡ ಮಹಿಹದ್ದು ಸ್ವಾಮೀಜಿನ ಭೇಟಿ ಮಾಡಕ್ಕೆ ಹೋದ್ರು. ಮಹಿಹದ್ದು ಸ್ವಾಮೀಜಿ ಅಡವಿಯಲ್ಲಿ ಒಂದು ಮರದ ಕೆಳಗಡೆ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಮೈಯಿಡಿ ವಿಭೂದಿ ಹಚ್ಕೊಂಡು ರುದ್ರಾಕ್ಷ ಮಾಲೆ ಹಾಕಿದ್ರು. ಆವಾಗ ಲೂಸಿ ಪಾರಿವಾಳ ಸ್ವಾಮೀಜಿ ಅಂತ ಕರೆದಾಗ ತಪಸ್ಸು ಮಾಡ್ತಾ ಇದ್ದ ಸ್ವಾಮೀಜಿ ಕಣ್ಬಿಟ್ಟು ನೋಡಿದ್ರು. ಯಾರ್ ನೀವು? ನನ್ ತಪಸ್ಸನ್ನ ಯಾಕೆ ಹಾಳ್ ಮಾಡಿದ್ರಿ? ಯಾಕೆ ಎಲ್ರು ಅಷ್ಟು ಬೇಜಾರಲ್ಲಿದ್ದೀರಾ? ಸ್ವಾಮಿ, ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ನಾವು ತಪಸ್ಸು ಹಾಳ್ ಮಾಡಕ್ ಬಂದಿಲ್ಲ. ಪಕ್ಕದೂರಲ್ಲಿದ್ದ ಪಕ್ಷಿಗಳ ಊರು ನಮ್ಮೂರು. ನಮ್ಮೂರಲ್ಲಿ ಇವಾಗ ನೀರಿಲ್ದೆ ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಏನೋ, ನಿಮ್ಮೂರಲ್ಲಿ ನೀರಿಲ್ವಾ? ನಾನು ಕೆಲವು ದಿನಗಳ ಹಿಂದೆ ನಿಮ್ಮೂರಿಗೆ ಬಂದಿದ್ದೆ. ಅಲ್ಲಿದ್ದ ಕೊಳದಲ್ಲಿ ನೀರು ತುಂಬಾನೇ ಇತ್ತಲ್ವಾ? ಆವಾಗ ಚಿಚು ಬೇಜಾರಿಂದ, ಸ್ವಾಮಿ, ಕೊಳದಲ್ಲಿ ನೀರಿತ್ತು. ಆದ್ರೆ ಆ ಕೊಳದ ನೀರನ್ನ ನಮ್ಮೂರಿನವರು ಎಲ್ರೂ ಸೇರಿ ಹಾಳ್ ಮಾಡಿದ್ವಿ. ಅದ್ರಲ್ಲಿ ನಾನು ಒಬ್ಳು. ಇವಾಗ ಆ ನೀರು ಕೂಡ ಇಲ್ಲ. ಏನಾಯ್ತೋ ಏನೋ ಗೊತ್ತಿಲ್ಲ. ನಮ್ಮೂರಿಗೆ ನೀರಿನ ಕಷ್ಟ ಬಂದಿದೆ. ಆವಾಗ ಮಹಿಹದ್ದು ಕೋಪದಿಂದ, ನಿಮಗ್ ಬುದ್ಧಿ ಇದೆಯಾ? ಪ್ರಕೃತಿ ನಿಮಗೋಸ್ಕರ ಕೊಟ್ಟಿರುವ ಆ ನೀರನ್ನ ನೀವೆಲ್ಲರೂ ಸೇರಿ ಹಾಳ್ ಮಾಡಿದ್ದೀರಾ. ಅದರಿಂದ ಪ್ರಕೃತಿಗೆ ಕೋಪ ಬಂದಿದೆ. ಅದಕ್ಕೆ ನಿಮ್ಗೆ ಈ ಶಿಕ್ಷೆ. ಬೇರೆ ದಾರಿ ಇಲ್ಲ. ನೀವೆಲ್ರೂ ಶಿಕ್ಷೆನ ಅನುಭವಿಸ್ಲೇಬೇಕು. ಸ್ವಾಮಿ, ನೀವು ಬೈಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ದಯವಿಟ್ಟು ಒಂದೇ ಒಂದು ಗ್ಲಾಸರ್ ವಾಟರ್ನಾದ್ರೂ ಕೊಡಿ. ತುಂಬಾ ದಾಹ ಆಗ್ತಿದೆ ಸ್ವಾಮಿ. ಹಾಗಂತ ಬನ್ನು ಹೇಳಿದನ್ನ ಕೇಳಿ ಸ್ವಾಮೀಜಿಗೆ ತುಂಬಾನೇ ಪಾಪ ಅಂತ ಅನಿಸ್ತು. ದೊಡ್ಡವರು ನೀವು ಮಾಡಿದ ತಪ್ಪಿಗೆ ಪಾಪ ಚಿಕ್ಕ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಸರಿ, ನಾಳೆನೆ ನಿಮ್ಮೂರಿಗೆ ಬಂದು ನಾನು ನಿಮಗೋಸ್ಕರ ಇಲ್ಲ ಅಂದ್ರೂ ಕೂಡ ಈ ಮಕ್ಕಳಿಗೋಸ್ಕರ ಯಾಗ ನಡೆಸ್ತೀನಿ. ಆ ಮಳೆರಾಯನಿಗೆ ಕೋಪ ಹೋಗಿ ಅವನ ನೀರ್ ಕೊಟ್ರು ಕೂಡ ಕೊಡ್ಬೋದು. ಧನ್ಯವಾದ ಸ್ವಾಮೀಜಿ, ನಾಳೆನೆ ಬನ್ನಿ. ಹಾಗೆ ಮರುದಿನ ಬೆಳಗ್ಗೆ ಪಕ್ಷಿಗಳ ಊರಿನಲ್ಲಿದ್ದ ಕೊಳದ ಹತ್ತಿರ ಸ್ವಾಮೀಜಿ ಮಹಿಹದ್ದು ಯಾಗ ನಡೆಸ್ತಾ ಇದ್ರು. ಎಲ್ಲರ ಕಿವಿಯಲ್ಲೂ ಬೀಳೋತರ ಜೋರಾಗಿ ಏನೇನೋ ಮಂತ್ರಗಳನ್ನ ಹೇಳಿ ಯಾಗ ನಡೆಸ್ತಾ ಇದ್ದಾಗ ಊರಿನವರು ಎಲ್ರೂ ಪಕ್ಕದಲ್ಲೇ ಇದ್ರು. ಮಳೆರಾಯ, ಈ ಊರಿನವರನ್ನ ಕ್ಷಮಿಸಿ, ದಯವಿಟ್ಟು ಮಳೆ ಕೊಡು. ಇನ್ಮುಂದೆ ಪ್ರಕೃತಿನ ಇವ್ರ್ಯಾರು ಹಾಳ್ ಮಾಡಲ್ಲ. ಹಾಗಂತ ಸ್ವಾಮೀಜಿ ಹೇಳ್ತಾ ಇದ್ದಾಗ ಬನ್ನು ಕಣ್ಮುಚ್ಕೊಂಡು, ಓಂ ಸ್ವಿಗ್ಗಿಯಾಯ ನಮಃ, ಓಂ ಝೊಮ್ಯಾಟೋಯ ನಮಃ, ಓಂ ಬಿರಿಯಾನಿಯಾಯ ನಮಃ, ವಿತ್ ಕೂಲ್ ಡ್ರಿಂಕ್ಸ್ ಆಯ ನಮಃ ಹಾಗಂತ ಹೇಳಿದಾಗ ಚೋಟು ಅವನನ್ನ ಹೊಡೆದು, ಇಲ್ಲಿ ಬಂದು ನಮಃ ನಮಃ ಅಂತ ಊಟದ ಹೆಸರು ಹೇಳ್ತಿದ್ಯಾ? ಬಾಯಿ ಮುಚ್ಕೊಂಡ್ ನಿಲ್ಲೋ. ಮಳೆರಾಯ, ನಿನ್ನ ನಂಬಿ ಪೂಜೆ ಮುಗಿಸಿದ್ದೀನಿ. ದಯವಿಟ್ಟು ಎಲ್ಲರಿಗೋಸ್ಕರ ಮಳೆ ಕೊಡು. ಹಾಗಂತ ಮಹಿಹದ್ದು ಹೇಳ್ತಾ ಇತ್ತೋ ಇಲ್ವೋ, ಆವಾಗ್ಲೇ ಇದ್ದಕ್ಕಿದ್ದಂತೆ ಮೋಡಗಳೆಲ್ಲ ಕಪ್ಪಾಗಿ ಬರ್ತಾ ಇತ್ತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮಿಂಚು ಗುಡುಗು ಶಬ್ದ ಕೇಳಿಸ್ತಾ ಇತ್ತು. ಪಕ್ಷಿಗಳು, ಆಹಾ, ಮಿಂಚು ಗುಡುಗು ಶಬ್ದ ಕೇಳಿಸ್ತಿದೆ, ಮೋಡಗಳೆಲ್ಲ ಕಪ್ಪಾಗಿದೆ. ಹಾಗಾದ್ರೆ ಖಂಡಿತ ಸ್ವಲ್ಪ ಸಮಯದಲ್ಲಿ ಮಳೆ ಬರುತ್ತೆ. ಹಾಗಂತ ಬನ್ನು ಹೇಳಿದ್ನೋ ಇಲ್ವೋ, ಇದ್ದಕ್ಕಿದ್ದಂತೆ ಮೆಲ್ಲೆ ಮೆಲ್ಲೆ ಹನಿಗಳು ಬೀಳಕ್ಕೆ ಶುರು ಮಾಡಿ ಅದು ದೊಡ್ಡ ಮಳೆಯಾಗಿ ಬರ್ತಾ ಇತ್ತು. ಪಕ್ಷಿಗಳೆಲ್ಲರೂ ಕೂಡ ಆ ಮಳೆನ ನೋಡಿ ತುಂಬಾನೇ ಸಂತೋಷಪಟ್ರು. ಒಣಗಿರುವ ನೆಲದಲ್ಲಿ ಮಳೆ ನೀರು ಬಿದ್ದಾಗ ಮಣ್ಣಿನ ವಾಸನೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಅಮ್ಮಯ್ಯ,
ಮಳೆ ಮಳೆ ಟುನಿ ನೋಡು ಮಳೆ ಬರ್ತಾ ಇದೆ. ಆ ಮಳೆನ ನೋಡಿ ಪಕ್ಷಿಗಳು ಎಲ್ರೂ ಕೂಡ ಸಂತೋಷದಿಂದ ಅಲ್ಲೇ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಆಹಾ, ಈ ನೀರು ಎಷ್ಟು ಸ್ವೀಟ್ ಆಗಿದೆ. ಸ್ವಾಮೀಜಿ, ರಸ್ತಾನೇ ಬೇಕಾಗಿಲ್ಲ, ಈ ನೀರೇ ತುಂಬಾ ಸ್ವೀಟ್ ಆಗಿದೆ. ಹಾಗೆ 2 ದಿನ ತನಕ ತುಂಬಾನೇ ಮಳೆ ಬಂದಿದ್ದರಿಂದ ಕೊಳದಲ್ಲಿ ಇವಾಗ ನೀರು ತುಂಬಿತ್ತು. ಆ ಕೊಳದ ನೀರು ಕೂಡ ಸ್ವಚ್ಛವಾಗಿತ್ತು. ಮರುದಿನ ಬೆಳಗ್ಗೆ ಮಳೆ ನಿಂತ ಮೇಲೆ ಪಕ್ಷಿಗಳು ಎಲ್ರೂ ಕೂಡ ಆ ಕೊಳದ ಹತ್ತಿರ ಬಂದು ನೀರನ್ನ ನೋಡಿ ಸಂತೋಷ ಪಟ್ರು. ಪ್ರಕೃತಿ ನಿಮ್ಮನ್ನ ಕ್ಷಮಿಸಿ ನಿಮಗೋಸ್ಕರ ಇನ್ನೊಂದು ಅವಕಾಶ ಕೊಟ್ಟಿದೆ. ಈ ಅವಕಾಶನ ಮಾತ್ರ ಯಾವ್ದಕ್ಕೋ ಹಾಳು ಮಾಡ್ಕೊಳ್ಬೇಡಿ. ಆವಾಗ ಚಿಚ್ಚು, ಇಲ್ಲ ಸ್ವಾಮೀಜಿ, ಇನ್ ಮುಂದೆ ನಾನು ಯಾವಾಗ್ಲೂ ತಪ್ಪು ಮಾಡಲ್ಲ. ನಾನೇ ಒಂದು ರೂಲ್ ಹಾಕ್ತಾ ಇದ್ದೀನಿ. ಇಲ್ಲಿ ಯಾರು ಹಸುಗಳನ್ನ, ದನಗಳನ್ನ, ಎಮ್ಮೆಗಳನ್ನ ಸ್ನಾನ ಮಾಡಿಸಬಾರ್ದು. ಈ ನೀರು ನಮ್ಮೂರಿಗೆ ಕುಡಿಯೋ ನೀರು. ಒಬ್ಬೊಬ್ರು ಈ ಕೊಳದ ಹತ್ತಿರ ಕೂತ್ಕೊಂಡು ಯಾವಾಗ್ಲೂ ಕೊಳಕ್ಕೆ ಕಾವಲಿರ್ಬೇಕು. ಸೂಪರ್ ಆಂಟಿ, ಇಂಥ ರೂಲ್ ಹಾಕಿದ ನಿಮ್ಗೆ ನಾನು ಒಂದು ಬಿರಿಯಾನಿ ತಗೊಂಡ್ ಬಂದ್ ಕೊಡ್ತೀನಿ. ಸೂಪರ್ ಚಿಚ್ಚು, ನಿಜವಾಗ್ಲೂ ನೀನು ಬದ್ಲಾಗಿದ್ಯಾ ಅಲ್ವಾ? ಅದೇ ಸಾಕು, ಇನ್ ಮುಂದೆ ನಮ್ಗೆ ಯಾವ್ದೇ ಕಷ್ಟನೇ ಇರಲ್ಲ. ಅಮ್ಮಯ್ಯ, ಹೇಗೋ ನೀರಿನ ಕಷ್ಟ ಹೋಯ್ತು. ಇನ್ ಮುಂದೆ ನಮಗೆ ನೀರಿನ ಕಷ್ಟನೇ ಇಲ್ಲ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ಆ ಕೊಳದ ನೀರನ್ನ ನೋಡಿ ಸಂತೋಷ ಪಟ್ರು. ಇನ್ ಮುಂದೆ ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಎಲ್ರು ನಿರ್ಧಾರನೂ ಮಾಡಿದ್ರು. ಆವಾಗ ಮಹಿಹದ್ದ ಸ್ವಾಮೀಜಿ ಸಂತೋಷದಿಂದ ಅಲ್ಲಿಂದ ಹೋದ್ರು. ಅಡಿಯಲ್ಲಿ ಮೀನು ಸಾಕಾಣಿಕೆ. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿಚುಕಾಗೆ ಒಂದು ಬ್ಯಾಗ್ ಹಿಡ್ಕೊಂಡು ಅವಳ ಮನೆಗೆ ನಡ್ಕೊಂಡು ಬರ್ತಾ ಇದ್ಲು. ಮನೆಯಲ್ಲಿ ಅವಳ ಮಗ ಚಿನ್ನುಕಾಗಿ ಅವಳಿಗೋಸ್ಕರ ಕಾಯ್ತಾ ಇದ್ದ. ಏನ್ ಬೇಸಿಗೆ ಕಾಲನೋ ಏನೋ, ಎಲ್ಲಿ ನೋಡಿದ್ರು ಮೀನಿಲ್ಲ ಅಂತೆ, ಬರೀ ಚಿಕನ್ ಮಟನ್ ಮಾತ್ರ ಇಟ್ಕೊಂಡಿದ್ದಾರೆ. ಏನಾಯ್ತಮ್ಮ, ಮಾರ್ಕೆಟ್ಗೆ ಹೋದೆ ಅಲ್ವಾ, ಚಿಕನ್ ತಗೊಂಡ್ ಬರ್ಲಿಲ್ವಾ? ಚಿಕನ್ ಯಾಕೋ ತಗೊಂಡ್ ಬರ್ಬೇಕೋ? ಭಾನುವಾರ ಅಂದ್ರೇನೆ ಮೀನ್ ತಿನ್ಬೇಕು. ನಿನ್ನೆಯಿಂದನೇ ನನ್ನ ನಾಲಿಗೆ ಮೀನು ಮೀನು ಅಂತ ಕೇಳ್ತಾ ಇದೆ. ಆದ್ರೆ ಮಾರ್ಕೆಟ್ಗೆ ಹೋದ್ರೆ ಯಾರೂ ಮೀನ್ ವ್ಯಾಪಾರ ಮಾಡ್ತಾ ಇಲ್ಲ, ಬರೀ ಮಾಂಸದ ವ್ಯಾಪಾರ ಮಾಡ್ತಿದ್ದಾರೆ. ಏನ್ ಮಾಡ್ದಂತಾನೆ ಅರ್ಥ ಆಗ್ತಾ ಇಲ್ಲ. ನಿಜಾನೇ ಅಲ್ವಾ ಅಮ್ಮ, ಸಮ್ಮರ್ ಟೈಮಲ್ಲಿ ತರಕಾರಿ ತಿನ್ಬೇಕು. ಇವಾಗ ಮೀನೆಲ್ಲ ಸಿಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಚಿಚ್ಚು ತುಂಬಾ ಕೋಪದಿಂದ, ಏನ್ ಹೇಳ್ದೆ? ತರಕಾರಿ ತಿನ್ಬೇಕಾ? ಅದು ನನ್ನಿಂದ ಆಗೋದೇ ಇಲ್ಲ ಕಣೋ. ನಾನು ಏನಾದ್ರೂ ಮಾಡಿ ಮೀನು ತಿನ್ಲೇಬೇಕು. ಮೀನ್ ತಿನ್ನೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೇನಾದ್ರೂ ಒಂದು ದಾರಿ ಹುಡುಕ್ತೀನಿ. ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೀನೇ ನೋಡ್ತಾ ಇರೋ. ಚಿಚುಕಾಗೆ ಏನ್ ಮಾಡುದು ಅಂತ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ಲು. ಆವಾಗ್ಲೇ ಅವಳಿಗೆ ಒಂದು ಐಡಿಯಾನೂ ಬಂತು. ಚಿನ್ನು, ಇವಾಗ ಕೊಳದಲ್ಲಿ ನೀರಿಲ್ಲ ಅಂದ್ರೆ ಏನಂತೆ? ಅದೇ ನಮ್ಮ ಮನೆ ಟೆರೆಸ್ ಇದೆ ಅಲ್ವಾ, ಅದು ಖಾಲಿಯಾಗಿನೇ ಇದೆ. ಆ ಟೆರೆಸಲ್ಲಿ ಒಂದು ನೀರಿನ ಟ್ಯಾಂಕ್ ಕಟ್ಟಿದ್ರೆ ಅದರಲ್ಲಿ ಮೀನ ಹಾಕಿ ನಾನೇ ಬೆಳೆಸ್ಬೋದಲ್ವಾ? ಬೇಕು ಅನ್ನುವಾಗ ಹಿಡ್ಕೊಂಡು ತಿನ್ಬೋದು. ಏನಮ್ಮ ಇದು, ಟೆರೆಸಲ್ಲಿ ಮೀನ್ ಬೆಳೆಸ್ತೀಯಾ? ಯಾರಾದ್ರೂ ನೋಡಿದ್ರೆ ನಗಾಡ್ತಾರೆ. ನಗಾಡಿದ್ರೆ ನನಗೇನೋ, ನನಗೆ ಬೇಕಾಗಿದ್ದು ಬರೀ ಮೀನು. ನಾಳೆನೆ ಹೋಗಿ ಆ ಕೊಕ್ಕರೆ ಅಂಕಲ್ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡ್ ಬಾ. ನಮ್ಮ ಮನೆ ಮಹಡಿಯಲ್ಲಿ ಒಂದು ಟ್ಯಾಂಕ್ ಕಟ್ಟಲೇಬೇಕು. ಮರುದಿನ ಬೆಳಗ್ಗೆ ಚಿಚುಕಾಗೆ ಹೇಳಿದ ಹಾಗೇನೆ ಕೊಕ್ಕರೆ ಮೇಸ್ತ್ರಿ ಬಂದು ಅವಳ ಮನೆ ಟೆರೆಸಲ್ಲಿ ಒಂದು ನೀರಿನ ತೊಟ್ಟಿನ ಕಟ್ಟಿಕೊಟ್ರು. ಅದರಲ್ಲಿ ಚಿಚುಕಾಗೆ ನೀರನ್ನ ತುಂಬಿಸ್ತಾ ಇದ್ಲು. ಆ ದಿನ ಮಧ್ಯಾಹ್ನ 1 ಗಂಟೆ ಸಮಯ. ಬಿಸಿಲು ಜಾಸ್ತಿ ಇತ್ತು. ಆವಾಗಲೇ ಚಿನ್ನುಕಾಗೆ ಮನೆಗೆ ವಾಪಸ್ ಬರ್ತಿದ್ದ. ಆವಾಗ ಅವನು ಮನೆ ಟೆರೆಸಲ್ಲಿದ್ದ ಆ ದೊಡ್ಡ ನೀರಿನ ತೊಟ್ಟಿಯನ್ನ ನೋಡಿ ಅವನಿಗೋಸ್ಕರನೇ ಅವನ ತಾಯಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಟ್ಟಿದ್ದಾರೆ ಅನ್ನುವ ಸಂತೋಷದಲ್ಲಿ ಅವನು ಸ್ವಿಮ್ ಮಾಡೋದಕ್ಕೋಸ್ಕರ ಟೆರೆಸ್ಗೆ ಹೋದ. ಆವಾಗ ಅವನು, ಅಮ್ಮ ನೀನು ದಿ ಬೆಸ್ಟ್ ಅಮ್ಮ, ನನಗೋಸ್ಕರ ಪಾಪ ಎಷ್ಟೆಲ್ಲ ಕಷ್ಟಪಟ್ಟಿದೀಯಾ. ಚಿಚು ಆಶ್ಚರ್ಯದಿಂದ, ಏನೋ, ಏನ್ ಮಾಡಕ್ ಬಂದಿದೀಯಾ? ಏನ್ ವಿಷಯ? ಅಲ್ಲಮ್ಮ, ಬಿಸಿಲಲ್ಲಿ ನಿನ್ ಮಗ ಕಷ್ಟಪಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ಅವನ್ ಬಂದ್ರೆ ಸ್ವಿಮ್ ಮಾಡ್ಲಿ ಅಂತ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೀಯಾ. ನೀನು ಎಷ್ಟು ಒಳ್ಳೆ ಅಮ್ಮ. ಸರಿ ಅಮ್ಮ, ನಾನು ಇವಾಗಲೇ ನೀರಲ್ಲಿ ಇಳಿದು ಸ್ವಿಮ್ ಮಾಡ್ತೀನಿ, ಸರಿನಾ? ಹಾಗಂತ ಹೇಳಿ ಚಿನ್ನು ನೀರಲ್ಲಿ ಇಳಿಯಕ್ಕೆ ಹೋದಾಗ ಚಿಚುಕಾಗಿ ಕೋಪದಿಂದ ಬಂದು ಅವನನ್ನ ತಡೆದ್ಲು. ನಿಂತ್ಕೊಳ್ಳೋ, ಎಲ್ಲಿಗೋಗ್ತಾ ಇದೀಯಾ? ನಾನು ಕಟ್ಟಿರೋದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಕಣೋ, ಮೀನನ್ನ ಬೆಳೆಸೋದಕ್ಕೋಸ್ಕರ ನಾನು ಕಟ್ಟಿರುವ ತೊಟ್ಟಿ ಇದು. ಆವಾಗ ಚಿನ್ನು ಬೇಜಾರಿಂದ, ಮೀನಿಗೋಸ್ಕರನ? ನನಗೋಸ್ಕರ ಅಲ್ವಾ? ನಿನಗೋಸ್ಕರ ಕಟ್ಟಕ್ಕೆ ನನಗೇನು ಮೂಳೆ ಕೆಟ್ಟು ಹೋಗಿದ್ಯಾ? ನಿನಗೋಸ್ಕರ ಅಲ್ಲ, ಮೀನನ್ನ ಬೆಳೆಸೋದಕ್ಕೋಸ್ಕರ. ನಾನು ಸಮ್ಮರಲ್ಲಿ ಮೀನಿಗೆ ಎಲ್ಲೋ ಹೋಗ್ಬೇಕಾಗಿದ್ದಿಲ್ಲ. ಚಿಚ್ಚು ಒಂದು ಕವರಲ್ಲಿ ಹಿಡ್ಕೊಂಡು ಬಂದಿದ್ದ ಚಿಕ್ಕ ಚಿಕ್ಕ ಮೀನುಗಳನ್ನ ತೊಟ್ಟಿಯಲ್ಲಿ ಹಾಕಿ, ನೋಡೋದೇನೋ, ಚಿಕ್ಕ ಚಿಕ್ಕ ಮೀನುಗಳನ್ನ ತೊಟ್ಟಿಯಲ್ಲಿ ಹಾಕಿದ್ದೀನಿ. ಒಂದು 10 ದಿನದಲ್ಲಿ ಈ ಮೀನುಗಳೆಲ್ಲ ಬೆಳೆದು ತುಂಬಾ ದೊಡ್ಡದಾಗುತ್ತೆ. ಆವಾಗ ಅದನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತಿನ್ನುವಾಗ ಸ್ವರ್ಗ ಕಣ್ಣು ಕಾಣಿಸುತ್ತೆ. ಆವಾಗ ಚಿನ್ನು, ಹೋಗಮ್ಮ, ನನ್ನ ಆಸೆ ಎಲ್ಲ ಹೋಯ್ತು. ನೀನು ಯಾವಾಗ ನೋಡಿದ್ರೆ ಮೀನು ತಿನ್ಬೇಕಂತೀಯ? ಹೌದು, ಮತ್ತೆ ಮೀನು ತಿನ್ನುವಾಗ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ? ನಿನಗೂ ಕೂಡ ಫ್ರೈ ಮಾಡಿ ಕೊಡ್ತೀನಿ ಕಣೋ. ಹೀಗೆ ಕೆಲವು ದಿನಗಳು ಹೋಯ್ತು. ಚಿಚುಕಾಗಿಯ ಮಹಡಿಯಲ್ಲಿದ್ದ ಆ ನೀರಿನ ತೊಟ್ಟಿಯಲ್ಲಿ ಹಾಕಿದ ಚಿಕ್ಕ ಚಿಕ್ಕ ಮೀನುಗಳು ಇವಾಗ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಇತ್ತು. ಹೀಗಿರುವಾಗ ಒಂದಿನ ಚಿಚುಕಾಗಿ ಆ ತೊಟ್ಟಿಯಲ್ಲಿರುವ ಮೀನುಗಳನ್ನ ನೋಡಿ, ಆಹಾ,
ನನ್ನ ಮುದ್ದಾದ ಮೀನುಗಳ ಚೆನ್ನಾಗಿದ್ದೀರಾ? ಚೆನ್ನಾಗಿ ಬೆಳಿತಾ ಇದ್ದೀರಾ? ಇವತ್ತು ನಿಮ್ಮಲ್ಲಿ ಯಾರನ್ನ ನಾನು ಹಿಡ್ಕೊಂಡು ಹೋಗ್ಬೇಕೋ? ಆ ಕಪ್ಪು ಮೀನು ದೊಡ್ಡದಾಗಿದೆ. ಬಾಬಾ ಬಂದು ನನ್ನ ಬಲೆಯಲ್ಲಿ ನೀನೇ ಸಿಕ್ಕಾಕೋ. ಹಾಗಂತ ಹೇಳಿ ಚಿಚುಕಾಗೆ ಆ ತುಟ್ಟಿಯಲ್ಲಿರುವ ಒಂದು ದೊಡ್ಡ ಮೀನನ್ನ ಅವಳ ಬಲೆಯಲ್ಲಿ ಹಿಡ್ಕೊಂಡು ಸಂತೋಷವಾಗಿ ಕಿಚನ್ಗೆ ಬಂದ್ಲು. ಇವತ್ತು ಭಾನುವಾರ, ನಾನು ಈ ಮೀನ್ ಸಾರು ಮಾಡಿದ್ರೆ ಈ ಊರಿನಲ್ಲಿ ಇರೋರು ಎಲ್ರು ಕೂಡ ನನ್ ಮನೆಗೆನೆ ಹುಡ್ಕೊಂಡ್ ಬರ್ತಾರೆ. ಅಷ್ಟ್ ಚೆನ್ನಾಗಿ ನಾನು ಮೀನ್ ಸಾರು ಮಾಡ್ತೀನಿ. ಸರಿ ಸರಿ, ಇವಾಗ್ಲೇ ಕೆಲ್ಸನ ಶುರು ಮಾಡೋಣ. ಹಾಗಂತ ಹೇಳಿ ಚಿಚುಕಾಗೆ ಆ ಮೀನನ್ನ ತೊಳೆದು ಅದನ್ನ ಕಟ್ ಮಾಡಿ ಮೀನ್ ಸಾರಿಗೆ ಬೇಕಾಗಿರೋ ಮಸಾಲೆ ಎಲ್ಲಾನು ರುಬ್ಬಿ ಒಂದು ಚಿಕ್ಕ ಮಡಿಕೆಯಲ್ಲಿ ಮೀನ್ ಸಾರು ಮಾಡಕ್ಕೆ ಶುರು ಮಾಡಿದ್ಲು. ಮೀನನ್ನ ಸಾರಲ್ಲಿ ಹಾಕಿದ ತಕ್ಷಣ ವಾಸನೆ ತುಂಬಾ ಘಾಟಾಗಿ ಬರ್ತಾ ಇತ್ತು. ಆ ಮೀನ್ ಸಾರು ವಾಸನೆ ಮೆಲ್ಲೆ ಅವಳ ಮನೆ ಕಿಟಕಿಯಿಂದ ಪಕ್ಕದ ಮನೆಯಲ್ಲಿದ್ದ ಚೋಟುವಿನ ಮನೆಗೆ ಹೋಯ್ತು. ಚೋಟುವಿನ ಮನೆಯಲ್ಲಿ ಬನ್ನು ಬೇಳೆ ಸಾರು ಅನ್ನ ತಿಂತಾ ಇದ್ದ. ಆವಾಗ ಆ ವಾಸನೆ ಅಲ್ಲಿಗೆ ಬಂದ ತಕ್ಷಣ, ಅಮ್ಮ ಇದೇನಿದು ಒಳ್ಳೆ ವಾಸನೆ ಬರ್ತಾ ಇದೆ, ವಾಸನೆ ತುಂಬಾ ಸ್ಪೆಷಲ್ ಆಗಿದೆ. ಏನ್ ಸ್ಪೆಷಲ್ ಅಮ್ಮ? ಏನೋ ಸ್ಪೆಷಲ್? ಏನೇ ಇಲ್ಲ, ನಾನು ಇಟ್ಟಿದ್ದು ಬರೀ ಬೇಳೆ ಸಾರು. ಇದು ಬೇಳೆ ಸಾರು ಸ್ಮೆಲ್ ಅಲ್ಲಮ್ಮ, ಇದು ತುಂಬಾ ರುಚಿಯಾದ ಮೀನ್ ಸಾರದು ಸ್ಮೆಲ್ಲು. ನನಗ್ ಗೊತ್ತು, ಚಿಚ್ಚು ಆಂಟಿ ಮನೆಯಿಂದಾನೇ ಈ ಮೀನ್ ಸಾರು ಸ್ಮೆಲ್ಲು ಬರ್ತಾ ಇದೆ. ಆದ್ರೆ ಈ ಸಮ್ಮರ್ ಅಲ್ಲಿ ಅವ್ರಿಗ್ ಮಾತ್ರ ಮೀನ್ ಸಾರು ಮಾಡಕ್ಕೆ ಮೀನು ಎಲ್ಲಿಂದ ಅಮ್ಮ ಸಿಕ್ತೋ? ಹಾಗಂತ ಹೇಳಿ ಬನ್ನು ಗಿಳಿ ಆ ಮೀನ್ ಸಾರು ಮಾಡ್ತಾ ಇರುವ ಚಿಚುಕಾಗೆ ಮನೆಗೆ ಹೋಗ್ತಾ ಇದ್ದ. ಆವಾಗ ದಾರಿಯಲ್ಲಿ ಅವನು ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಮತ್ತೆ ಮಹಿಹದ್ದು ಎಲ್ಲರನ್ನ ನೋಡ್ದ. ಎಲ್ರೂ ಆ ವಾಸನೆಗೇನೆ ಅವ್ರವ್ರ ಮನೆಯಿಂದ ಹೊರಗಡೆ ಬಂದಿದ್ರು. ಏನೋ ಬನ್ನು, ನಿನಗೂ ಮೀನ್ ಸಾರು ವಾಸನೆ ಬಂತಾ? ನನಗೂ ಬಂತು ಕಣೋ. ಚಿಚ್ಚುನೇ ಅವಳ ಮನೆಯಲ್ಲಿ ಮೀನ್ ಸಾರು ಮಾಡ್ತಾ ಇದ್ದಾಳೆ. ಬಾಬಾ ನಾವೆಲ್ರೂ ಹೋಗಿ ನೋಡೋಣ. ಹೌದು ಟುನಿ, ಸುಮಾರು ದಿನ ಆಯ್ತು ಮೀನ್ ಸಾರು ತಿಂದು. ಚಿಚ್ಚಿ ಇವತ್ತು ಮೀನ್ ಸಾರು ಮಾಡಿದಾಳೆ ಅಂದ್ರೆ ನನಗೂ ಒಂದ್ ಪೀಸ್ ಬೇಕು ಅಂತ ಕೇಳಿ ನಾನು ತಿಂತೀನಿ. ಹಾಗಂತ ಹೇಳಿ ಎಲ್ರು ಚಿಚುಕಾಗೆ ಮನೆಗೆ ಹೋದ್ರು. ಆವಾಗ ಚಿಚು ಕೈಯಲ್ಲಿ ಒಂದು ಮೀನಿನ ತುಂಡನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಅರೆ ಏನಿದು, ಎಲ್ರು ಒಟ್ಟಿಗೆ ಬಂದಿದ್ದೀರಾ? ಏನಾದ್ರೂ ಹೋರಾಟ ಮಾಡ್ತಾ ಇದ್ದೀರಾ? ಆವಾಗ ಬನ್ನು ಗಿಳಿ ತುಂಬಾನೇ ಆಸೆಯಿಂದ, ಹೋರಾಟ ಅಲ್ಲ ಆಂಟಿ, ನಿಮ್ ಮನೆ ಮೇಲೆ ದಾಳಿ ಮಾಡಿ ನಿಮ್ ಮನೇಲಿರುವ ಮೀನ್ ಸಾರು ತಗೊಂಡ್ ಹೋಗೋಣ ಅಂತ ಬಂದಿದೀವಿ. ಹೊರಗಡೆ ಸಮ್ಮರ್ಗೆ ಎಲ್ಲೂ ಮೀನ್ ಸಿಗ್ತಾನೆ ಇಲ್ಲ, ಆದ್ರೆ ನಿಮಗ್ ಮಾತ್ರ ಇಷ್ಟು ದೊಡ್ಡ ಮೀನು ಎಲ್ಲಿಂದ ಸಿಕ್ತೋ? ನೀವು ಹೇಗೆ ಇದನ್ನ ಫ್ರೈ ಮಾಡಿ ತಿಂತಾ ಇದ್ದೀರಾ? ಹೌದು ಚಿಚು, ಹೊರಗಡೆ ಎಲ್ಲ ಮೀನ್ ಸಿಗ್ತಾನೆ ಇಲ್ಲ, ನಿನಗ್ ಮಾತ್ರ ಈ ಮೀನು ಎಲ್ಲಿಂದ ಸಿಕ್ತು? ಆವಾಗ ಚಿಚುಕಾಗೆ ತುಂಬಾನು ಹೆಮ್ಮೆಯಿಂದ, ಇಲ್ಲಿ ನೋಡ್ ಚೋಟು, ನೀವೆಲ್ರೂ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಅವ್ರು ಮೀನಿಲ್ಲ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲದೆ ಬಂದು ಕೂತ್ಕೊಂಡು ಬೇಳೆ ಸಾರು ಮಾಡಿ ತಿಂತೀರಾ. ಆದ್ರೆ ನಾನ್ ಹಾಗೆಲ್ಲ, ನನ್ ಮಹಡಿಯಲ್ಲೇ ದೊಡ್ಡ ಮೀನನ್ನ ಬೆಳೆಸ್ತಾ ಇದ್ದೀನಿ. ಅಲ್ಲಿ ಒಂದು ತೊಟ್ಟಿ ಕಟ್ಟಿ ಅದರಲ್ಲಿ ಸುಮಾರು ಮೀನುಗಳನ್ನ ನಾನ್ ಬೆಳೆಸ್ತಾ ಇದ್ದೀನಿ. ಅದನ್ನು ಕೇಳಿದ ಬುಜ್ಜಿ, ವಾವ್, ಏನು ಟೆರೆಸ್ ಅಲ್ಲಿ ತೊಟ್ಟಿನ, ಅದರಲ್ಲಿ ಮೀನ್ ಬೆಳೆಸ್ತಾ ಇದ್ದೀರಾ? ವಾವ್ ಆಂಟಿ, ಸುಮ್ನೆ ಹೇಳ್ಬಾರ್ದು, ನೀವು ದೊಡ್ಡ ಜೀನಿಯಸ್. ಹೌದು ಹೌದು, ಸರಿ ಸರಿ. ಚಿಚೋ, ಹೇಗೋ ಸುಮಾರು ಮೀನುಗಳು ಇದೆ ಅಂತ ಹೇಳ್ತಾ ಇದೆಯಲ್ವಾ, ನನ್ಗೂ ಕೂಡ ಒಂದ್ 2 ಮೀನ್ ಕೊಡೋ ಸಾರ್ ಮಾಡ್ಕೊಳಕ್ಕೆ. ನನಗೂ ಕೂಡ 2 ಮೀನ್ ಕೊಡಿ, ಆದ್ರೆ ಸಾರ್ ಮಾಡ್ಕೊಳಕ್ಕಲ್ಲ, ಫ್ರೈ ಮಾಡಕ್ಕೆ. 2 ದೊಡ್ಡ ಮೀನುಗಳನ್ನ ನಾನು ಫ್ರೈ ಮಾಡಿ ತಿನ್ಬೇಕು ಆಂಟಿ. ಹಾಗಂತ ಹೇಳಿ ಬನ್ನು ಒಳಗಡೆ ಹೋಗ್ತಾ ಇದ್ದಾಗ ಚಿಚುಕಾಗಿ ಬನ್ನುನ ತಡೆದು, ನಿಂತ್ಕೊಳ್ಳೋ ಬನ್ನು, ಎಲ್ಲಿಗೆ ಹೋಗ್ತಾ ಇದೀಯಾ? ಕಷ್ಟಪಟ್ಟು ನಾನು ಬೆಳೆಸಿರುವ ಮೀನುಗಳನ್ನ ನಿನಗೆ ಫ್ರೀಯಾಗಿ ಕೊಡ್ಬೇಕು ಅಂದ್ರೆ ನಾನೇನಿಲ್ಲಿ ಧರ್ಮಛತ್ರ ನಡೆಸ್ತಿದ್ದೀನಾ? ಅದೇನ್ ಚಿಚ್ಚು, ಅಷ್ಟ್ ಮೀನ್ಗಳಿದೆ, ನಾವು ಫ್ರೆಂಡ್ಸ್ ತಾನೆ, 2 ಮೀನ್ ಕೊಟ್ರೆ ನಿನ್ ವ್ಯಾಪಾರ ಏನಾದ್ರೂ ಹಾಳಾಗುತ್ತಾ? ಬಿಸ್ನೆಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ಟುನಿ, ಫ್ರೀಯಾಗಿ ಕೊಟ್ರೆ ಹೇಗೆ? ನಾನು ಹಣ ಖರ್ಚು ಮಾಡಿ ಕಷ್ಟಪಟ್ಟು ಆ ತೊಟ್ಟಿನ ಕಟ್ಟಿದೀನಿ. ಅದು ಅಲ್ದೆ ಚಿಕ್ಕ ಚಿಕ್ಕ ಮೀನಿನ ಮರಿಗಳಿಗೂ ಹಣ ಕೊಟ್ಟು ತಗೊಂಡ್ ಬಂದಿದ್ದೀನಿ. ಇದನ್ನೆಲ್ಲ ನನ್ನಿಂದ ಫ್ರೀಯಾಗಿ ಹೇಗ್ ಕೊಡಕ್ಕಾಗುತ್ತೆ ಹೇಳಿ? ಅದೂನು ನಿಜಾನೇ. ಸರಿ ಸರಿ, ಹಣ ಕೊಟ್ಟೆ ತಗೊಳ್ತೀವಿ. 1 ಕೆಜಿ ಮೀನು ಎಷ್ಟು ಬೆಲೆ? 100 ರೂಪಾಯಿ ಇರ್ಬೋದಾ? ಆವಾಗ ಚಿಚುಕಾಗೆ ನಗುತ್ತಾ, ಏನೋ 100 ರೂಪಾಯ? ಇಲ್ಲಿ ನೋಡ್ ಚೋಟು, ಹೊರಗಡೆ ಎಲ್ಲಾ ಜಾಗದಲ್ಲಿ ಮೀನ್ ಸಿಕ್ಕಿದ್ರೆ ಆವಾಗ ನಾನ್ ಕೆಜಿಗೆ 100 ರೂಪಾಯಿ ಅಂತ ಕೊಡ್ತೀನಿ. ಆದ್ರೆ ಇವಾಗ ಹೊರಗಡೆ ಮೀನ್ ಸಿಗ್ತಾ ಇದ್ಯಾ? ಇಲ್ವಲ್ಲ. ನನ್ನ ಹತ್ರ ಮಾತ್ರ ಮೀನಿದೆ. ಅಂದ್ರೆ ಮೀನಿಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. 100 ರೂಪಾಯಿಗೆ ಮಾರಕ್ಕಾಗಲ್ಲ. ನನ್ನ ಹತ್ರ 1 ಕೆಜಿ ಮೀನು 500 ರೂಪಾಯಿ. ಇಷ್ಟ ಇದ್ರೆ ತಗೊಂಡ್ ಹೋಗಿ. ಹಾಗಂತ ಚಿಚು ಹೇಳಿದ ರೇಟ್ ಕೇಳಿ ಪಾಪ ಎಲ್ರು ಕೂಡ ತುಂಬಾನೇ ಶಾಕ್ ಆದ್ರು. ಏನು, ಕೆಜಿ 500 ರೂಪಾಯಿನಾ? ಆಂಟಿ, ನಾನ್ ತಗೊಳಕ್ಕೆ ಬಂದಿದ್ದು ಮೀನನ್ನ, ಚಿನ್ನನ ಅಲ್ಲ. 500 ರೂಪಾಯಿಗೆ 2 ಎಮ್ಮೆನೆ ತಗೊಂಡ್ ಬರ್ಬೋದು. ಇದು ತುಂಬಾ ಅನ್ಯಾಯ ಅಲ್ವಾ? ಹೌದು ಚಿಚು, ನಿಜಾನೇ. 500 ರೂಪಾಯಿ ಕೆಜಿನ? ಹೊರಗಡೆ ಮೀನ್ ಸಿಕ್ಕಿದ್ರೆ ಇಷ್ಟ್ ಬೆಲೆ ಹೇಳ್ತಿದ್ಯಾ ನೀನು? 500 ರೂಪಾಯಿ ಅನ್ನೋದು ತುಂಬಾನೇ ಜಾಸ್ತಿ. ಆವಾಗ ಚಿಚುಕಾಗೆ, ನಾನೇನ್ ಮಾಡೋದು, ನಾನೇನ್ ಸುಮ್ನೆ ಕೊಡಕ್ಕಾಗುತ್ತಾ? 500 ರೂಪಾಯಿ ಕೊಟ್ಟು ಮೀನ್ ತಗೊಂಡ್ ಹೋಗೋದಾದ್ರೆ ತಗೊಂಡ್ ಹೋಗಿ, ಇಲ್ಲ ಅಂದ್ರೆ ಹೋಗಿ ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಳ್ಳಿ.
ಹಾಗಂತ ಹೇಳಿ ಚಿಚ್ಚು ಬಾಗಿಲ್ ಹಾಕಕ್ ಹೋದ್ಲು. ಪಾಪ ಬನ್ನುಗೆ ಮಾತ್ರ ಆ ಮೀನ್ ಸಾರ್ ವಾಸನೆ ಇನ್ನೂ ಅಲ್ಲೇ ಇರೋದ್ರಿಂದ ಮೀನು ತಿನ್ಲೇಬೇಕು ಅಂತ ಆಸೆ ಆಯ್ತು. ಅಮ್ಮ ಚೋಟೋ, ಏನು ಅನ್ಕೋಬೇಡ, ನಂಗೆ ಮೀನ್ ಸಾರ್ ವಾಸನೆ ಬರ್ದೇ ಇದ್ದಿದ್ರೇನು ಪರವಾಗಿತ್ತಿಲ್ಲ. ಇವಾಗ ಮೀನ್ ಸಾರ್ ವಾಸನೆ ಬಂದ್ಬಿಡ್ತು. ಪ್ಲೀಸ್ ಅಮ್ಮ, ಒಂದ್ ಮೀನಾದ್ರೂ ಕೊಡ್ಸೋ, ಮೀನ್ ಸಾರ್ ಮಾಡ್ಕೊಂಡು ತಿನ್ನೋಣ. ಆವಾಗ ಚೋಟು ಗಿಳಿ, ಯಾಕೋ 500 ರೂಪಾಯಿ ಕೊಟ್ಟು ಮೀನ್ ತಗೊಳ್ಬೇಕಾ? ಸರಿ ಚಿಚು, 1 ಕೆಜಿ ಮೀನ್ ಕೊಡು, 500 ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಆವಾಗ ಚಿಚುಕಾಗೆ, ಹಹ ಅದು ಹಾಗೆ ದಾರಿಗೆ ಬಾ ಚಿನ್ನೋ, 1 ಕೆಜಿ ದೊಡ್ಡ ಮೀನನ್ನ ತಗೊಂಡ್ ಬಂದು ನಮ್ ಬನ್ನುಗೆ ಕೊಡೋ. ಸರಿ ಚಿಚು, ನನ್ನ ಹತ್ರ ಅಷ್ಟು ಹಣ ಇಲ್ಲ, ಆದ್ರೆ ಬುಜ್ಜಿಗೋಸ್ಕರ 1/4 ಕೆಜಿ ಮೀನ್ ಕೊಡು, 120 ರೂಪಾಯಿ ನಾನು ಕೊಡ್ತೀನಿ. ನನಗೂ 1/2 ಕೆಜಿ ಮೀನ್ ಕೊಡು ಚಿಚೋ, ಆದ್ರೆ ನೀನ್ ವಸೂಲ್ ಮಾಡುವ ಹಣ ತುಂಬಾನೇ ಜಾಸ್ತಿ. ಹಾಗೆ ಎಲ್ರೂ ಚಿಚುಕಾಗಿನ ಬೈಕೊಂಡು ಚಿಚುಕಾಗಿ ಕೊಟ್ಟ ಮೀನನ್ನ ತಗೊಂಡು ಸಂತೋಷವಾಗಿ ಮನೆಗೆ ಹೋದ್ರು. ಆ ದಿನ ಸಂಜೆ ಸಮಯ ಚಿನ್ನು ಹಾಗೂ ಚಿಚ್ಚು ಇಬ್ರು ಕೂಡ ಆ ಮೀನಿನ ತೊಟ್ಟಿಯ ಪಕ್ಕದಲ್ಲಿ ಕೂತ್ಕೊಂಡು 1 ಮೀನನ್ನ ಫ್ರೈ ಮಾಡಿ ತಿಂದ್ಕೊಂಡು ಕೈಲಿದ್ದ ಹಣನ ಲೆಕ್ಕ ಮಾಡ್ತಾ ಇದ್ರು. 5, 6, 8, 10. ವಾವ್, ಇವತ್ ಲಾಭ 10,000. ಚಿಚ್ಚು, ನೀನು ಸಾಧಾರಣವಾದ ಕಾಗೇನೆ ಅಲ್ಲ, ನೀನು ಬಿಸ್ನೆಸ್ ಮ್ಯಾಗ್ನೆಟ್. ಅದಕ್ಕೆ ಒಂದೇ ದಿನದಲ್ಲಿ ಇಷ್ಟು ಹಣ ಸಂಪಾದನೆ ಮಾಡಿದೀಯಾ. ಇನ್ನೊಂದು ತೊಟ್ಟಿನ ಇದೇ ರೀತಿ ಕಟ್ಬೇಕು. ಪಕ್ಕದೂರಿನವರಿಗೂ ಕೂಡ ಮೀನನ್ನ ಕೊಡ್ಬೇಕು, ಕೆಜಿ 600 ರೂಪಾಯಿ ಅಂತ. ಅಮ್ಮ, ನಿನ್ನ ಐಡಿಯಾ ಚೆನ್ನಾಗಿದೆ, ಆದ್ರೆ ದಿನ ಇದೇ ರೀತಿ ವ್ಯಾಪಾರ ಆಗುತ್ತಾ? ಯಾಕೋ ಆಗಲ್ಲ, ನಮ್ ಬನ್ನು ಇದ್ದಾನೆ ಅಲ್ವಾ, ಅವನು ದಿನ ಮೀನಿಲ್ಲ ಅಂದ್ರೆ ನಿದ್ರೇನೆ ಮಾಡಲ್ಲ. ಅವನ್ ಪುನಃ ನಾಳೆ ಬರ್ತಾನೆ ನೋಡು. ಹಾಗಂತ ಹೇಳ್ತಾ ಇದ್ಲು ಚಿಚ್ಚು. ಈ ಕಥೆಯಲ್ಲಿರುವ ನೀತಿ, ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡೋದು ತಪ್ಪಲ್ಲ, ಆದ್ರೆ ಚಿಚ್ಚುಕಾಗಿಯ ತರ ತುಂಬಾನೇ ಅತಿಯಾಸೆಯಿಂದ ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಳ್ಳೋದು ನಿಜವಾಗ್ಲೂ ದೊಡ್ಡ ತಪ್ಪು.